ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದು ಹೊಸ ತಿಂಗಳೊಳಗೆ ಬಂದಿದ್ದೇವಲ್ಲ, ಸಂತೋಷವಾಗಿ ಇರಬೇಕಲ್ಲ. ದೇವರು ವಾಗ್ದಾನಗಳನ್ನು ಕೊಟ್ಟಿದ್ದಾರೆ, ವಾಗ್ದಾನದ ಪ್ರಕಾರ ನಡೆಸುವರು. ವಾಗ್ದಾನಗಳನ್ನು ಹೇಳಿ ನೀವು ಪ್ರಾರ್ಥನೆ ಮಾಡಬೇಕು. ಸರಿ, ಈಗ ನೀವು ನಿಂತಿರುವಂಥ ಈ ಜಾಗ ಸಮುದ್ರ ತೀರದಂತೆ ಇದೆಯಲ್ಲ ಅನ್ನುತ್ತೀರಾ? ಇದೊಂದು ಸ್ಪೆಷಲ್ ಸಮುದ್ರ. ಲೋಕದಲ್ಲಿ ಈ ರೀತಿ ಸಮುದ್ರ ಬೇರೆ ಯಾವುದು ಕೂಡ ಇಲ್ಲ. ಆ ರೀತಿ ಕಡಲು ಎಲ್ಲಿದೆ ಎಂಬುದಾಗಿ ಕೇಳುತ್ತೀರಾ? ಇಸ್ರೇಲ್ ದೇಶದಲ್ಲಿ ಇದೆ. ಇದಕ್ಕೆ ಹೆಸರು ಶವ ಸಮುದ್ರ ಎಂಬುದಾಗಿ. ಶವ ಸಮುದ್ರ ಲೋಕದಲ್ಲೇ ಅತಿ ಕೆಳಗಿನ ಭಾಗ ಅಂದರೆ ಅದು ಇದುವೆ. ಲೋಕದಲ್ಲೇ ಬಹಳ ಕೆಳಗಿನ ಮಟ್ಟದಲ್ಲಿರುವಂಥ ಭಾಗ ಅಂದರೆ ಈ ಶವ ಸಮುದ್ರ. ಅಷ್ಟೇ ಅಲ್ಲ, ಸಮುದ್ರ ಅಂದರೆ ಅನೇಕ ಜಲಚರಗಳು ಅದರಲ್ಲಿ ಇರುತ್ತದಲ್ಲ. ಅನೇಕ ರೀತಿಯ ಮೀನುಗಳು, ಚಿಕ್ಕ ಚಿಕ್ಕ ಮೀನಿನಿಂದ ಹಿಡಿದು ದೊಡ್ಡ ತಿಮಿಂಗಲದವರೆಗೂ ಇರುತ್ತದೆ. ಇದರಲ್ಲಿ ಒಂದು ಚಿಕ್ಕ ಮೀನನ್ನು ಕೂಡ ನೋಡುವುದಕ್ಕೆ ಸಾಧ್ಯವಿಲ್ಲ, ಚಿಕ್ಕ ಹುಳವನ್ನು ಕೂಡ ನೋಡೋದಕ್ಕೆ ಸಾಧ್ಯವಿಲ್ಲ. ಯಾವುದೇ ಜೀವಿಗಳು ಇದರಲ್ಲಿ ಬಾಳಲು ಆಗದು. ಅಂತಹ ಒಂದು ಸಮುದ್ರ ಇದು. ಏನಿದು ಹೀಗೆ ಹೇಳುತ್ತೀರಾ ಅನ್ನುತ್ತೀರಾ? ಸಾಧಾರಣವಾಗಿ ಸಮುದ್ರ ನೀರಿನಲ್ಲಿರುವಂತಹ ಉಪ್ಪಿನ ಅಂಶಕ್ಕಿಂತ ಇದರಲ್ಲಿ 9 ಪಟ್ಟು ಹೆಚ್ಚಾಗಿ ಇದೆ. ಅದೇ ರೀತಿ ಮೆಗ್ನೀಷಿಯಂ, ಸಲ್ಫರ್, ಈ ರೀತಿ ಅನೇಕ ಲವಣಾಂಶಗಳು ಸೇರಿದಂತ ಒಂದು ಸಮುದ್ರ ಇದು. ಆದ್ದರಿಂದ ಯಾವ ಜೀವಿಗಳು ಇದರಲ್ಲಿ ಬಾಳುವುದಕ್ಕೆ ಆಗದು. ಮನುಷ್ಯರು ಇದರಲ್ಲಿ ಇಳಿದರೂ ಕೂಡ ಬೇರೆ ಸಮುದ್ರದಂತೆ ಈಜೆಲ್ಲ ಒಡೆಯುವುದಕ್ಕೆ ಸಾಧ್ಯವಿಲ್ಲ. ಇದರ ಸ್ವಲ್ಪ ನೀರನ್ನು ಕುಡಿದರೆ ಜೀವಕ್ಕೆ ಅಪಾಯ ಉಂಟಾಗಬಹುದು. ಇದರ ನೀರು ಕಣ್ಣಿಗೆ ಹೋಗಬಾರದು ಎಂಬುದಕ್ಕಾಗಿ ಈ ಒಂದು ಸಮುದ್ರದಲ್ಲಿ ಏನ್ ಮಾಡ್ತಾರೆ, ತೇಲುತ್ತಾರೆ. ಅದರ ಸಾಂದ್ರತೆ ಹೆಚ್ಚಾಗಿರುವುದರಿಂದ ಸೊಂಟದ ಮಟ್ಟಿಗಿನ ನೀರಿನ ಒಳಗೆ ಹೋದರೆ ನಿಮ್ಮ ಕಾಲನ್ನದು ಮೇಲೆ ಎತ್ತುತ್ತದೆ. ನೀವು ನೀರಿನಲ್ಲಿ ಹಾಗೆ ತೇಲಬಹುದು. ಇದುವೇ ಈ ಒಂದು ಸಮುದ್ರದ ವಿಶೇಷತೆ ಆಗಿದೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದುಕೊಳ್ಳುತ್ತೀರಾ? ನೆಹೆಮಿಯ 8:10 ವಾಕ್ಯದಲ್ಲಿ, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ. ನೀವು ಆನಂದವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಸಂತೋಷವಾಗಿ ಇರಬೇಕು ಅಂದರೆ ಕರ್ತನಲ್ಲಿ ನೀವಿದ್ದರೆ ಮಾತ್ರವೇ ಶಾಶ್ವತವಾದ ಸಂತೋಷ. ಬೇರೆ ಸಂತೋಷಗಳೆಲ್ಲವೂ ನಾವು ಅಂದುಕೊಂಡ ಕಾರ್ಯ ನೆರವೇರುವಾಗ ಸಂತೋಷ ಬರುತ್ತದೆ. ಜಯ ಬರುವಾಗ, ಲಾಭ ಬರುವಾಗ, ನೆನೆಸಿದ್ದು ನೆರವೇರುವಾಗ ಅದು ನಿರಂತರವಾಗಿರುವುದಿಲ್ಲ, ಬೇಗನೆ ಬದಲಾಗುತ್ತದೆ. ಆದರೆ ನೀವು ಕರ್ತನಲ್ಲಿ ಇದ್ದರೆ ಆ ಸಂತೋಷ ಯಾವಾಗಲೂ ಇರುತ್ತದೆ, ನಿರಂತರವಾಗಿ ಅದು ಇರುತ್ತದೆ. ಅದುವೇ ಬಲ. ಈ ಲೋಕದಲ್ಲಿ ಬಾಳುವುದಕ್ಕೆ ಬಲ ಬೇಕು. ಇಂದು ಏನು ಸಮಸ್ಯೆ ಬರುತ್ತದೆ ನಿಮಗೆ ಗೊತ್ತಾ? ನಿಮ್ಮ ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ಓದುವ ಸ್ಥಳದಲ್ಲಿ, ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಬರುತ್ತದೆ ನಿಮಗೆ ಗೊತ್ತಾ? ಇಲ್ಲ. ನಾವು ಬಾಳುವಂತ ಈ ಜೀವಿತದಲ್ಲಿ ಸಮಸ್ಯೆಗಳು, ಹೋರಾಟಗಳು, ಇಕ್ಕಟ್ಟುಗಳು ಬಂದೇ ಬರುತ್ತವೆ. ನಾವು ಅದನ್ನು ದಾಟಬೇಕು, ಜಯಿಸಬೇಕು, ಜಯಿಸಿ ಮುಂದೆ ಸಾಗಬೇಕು. ಅದಕ್ಕೆ ಒಂದು ಬಲ ಬೇಕು. ಬಲ ಇಲ್ಲದಿದ್ದರೆ ಹೇಗೆ? ಆತ್ಮಿಕವಾದ ಬಲ ಬೇಕು. ಶರೀರದ ಬಲಕ್ಕಾಗಿ ನಾವು ಊಟ ಮಾಡುತ್ತೇವೆ. ಶರೀರದಲ್ಲಿ ಬಲ ಬೇಕಂದ್ರೆ ಚೆನ್ನಾಗಿ ಊಟ ಮಾಡಿರಿ, ದೃಢಕಾಯರಾಗಿರಿ, ಇಲ್ಲವಾದ್ರೆ ಚಿಕ್ಕ ಚಿಕ್ಕ ರೋಗಗಳು ಬಾಧಿಸುತ್ತದೆ ಎಂಬುದಾಗಿ ವೈದ್ಯರು ಹೇಳುತ್ತಾರೆ. ಹಾಗಾದ್ರೆ ಶರೀರದ ಬಲಕ್ಕಾಗಿ ನಾವು ಊಟವನ್ನು ಮಾಡುತ್ತೇವೆ. ಆತ್ಮಿಕ ಜೀವಿತ, ನಮ್ಮೊಳಗಿರುವಂತ ಆತ್ಮಿಕ ವ್ಯಕ್ತಿ ಅವನು ನಿಜವಾದ ವ್ಯಕ್ತಿ. ಸ್ಪಿರಿಚುವಲ್ ಮ್ಯಾನ್ ನಮ್ಮೊಳಗೆ ಇರುವಂತದ್ದು. ಆತ್ಮಿಕ ವ್ಯಕ್ತಿಯು ಬಲವಾಗಿ ಇರಬೇಕು. ಆ ಮನುಷ್ಯನು ಬಲವಾಗಿದ್ದರೆ ಎಷ್ಟೇ ಹೋರಾಟಗಳು ಬಂದರೂ ನಿಮ್ಮನ್ನು ಕದಲಿಸಲು ಆಗದು. ನೀವು ಜಯಿಸುತ್ತಾ ಮುಂದೆ ಸಾಗುತ್ತಾ ಇರಬಹುದು. ಅದಕ್ಕೆ ದೇವರ ವಾಕ್ಯವು ಹೇಳುತ್ತದೆ, ಕರ್ತನಲ್ಲಿ ಆನಂದಿಸುವುದೇ ನಮ್ಮ ಬಲವಾಗಿದೆ. ಅಂದರೆ ಕರ್ತನಲ್ಲಿ ಇರಬೇಕು, ಕರ್ತನಲ್ಲಿ ಆನಂದವಾಗಿರಬೇಕು. ಅದುವೇ ನಿಮ್ಮ ಬಲ. ಅದಕ್ಕೆ ಹೇಳುವುದು, ನೀವು ದೇವರೊಂದಿಗೆ ನಡೆಯಬೇಕು. ವಾಕ್ ವಿತ್ ಗಾಡ್, ವಾಕ್ ವಿತ್ ಜೀಸಸ್. ಆ ರೀತಿ ಹೇಳಲು ಏನು ಕಾರಣ? ನೀವು ಪ್ರತಿನಿತ್ಯ ಯೇಸುವಿನೊಂದಿಗೆ ಇದ್ದು ಯೇಸುವಿನೊಂದಿಗೆ ನಡೆದರೆ ಈ ಲೋಕದ ಜೀವಿತದಲ್ಲಿ ಎಷ್ಟೇ ಹೋರಾಟಗಳಿದ್ದರೂ ಸುಲಭವಾಗಿ ದಾಟಿ ಹೋಗಬಹುದು. ಹಾಗಾದ್ರೆ ಆತನೊಂದಿಗೆ ನೀವು ಸಂತೋಷವಾಗಿ ಇರಬೇಕಂದ್ರೆ ಮುಂಜಾನೆ 1 ಗಂಟೆ, ಮುಂಜಾನೆ ಮೊದಲ 1 ಗಂಟೆಯನ್ನು ಆತನಿಗೆ ಕೊಟ್ಟು ಬಿಡಿ. ಹೇಗೆ ನಾವು ಊಟ ಮಾಡುತ್ತೇವೋ, ಊಟ ಮಾಡೋದಕ್ಕೆ ಸಮಯ ಕೊಡುತ್ತೇವೋ, ಅದೇ ರೀತಿ ದೇವರ ಮುಂದೆ ಕುಳಿತು ಈ ವಾಕ್ಯವೇ ನಮ್ಮ ಆತ್ಮೀಕವಾದ ಆಹಾರ. ನಮ್ಮ ಒಳಗಿನ ಮನುಷ್ಯನಿಗೆ ವಾಕ್ಯಗಳನ್ನು ಓದುತ್ತಾ ಓದುತ್ತಾ ಒಂದು ಬಲ ಬರುತ್ತದೆ. ಪ್ರಾರ್ಥಿಸುತ್ತಾ ಒಂದು ಬಲ ಬರುತ್ತದೆ. ಕರ್ತನಲ್ಲಿ ಒಂದು ಸಂತೋಷ ಬರುತ್ತದೆ. ಕರ್ತನಲ್ಲಿ ಆನಂದವಾಗಿ ಇರುವಂತದ್ದು, ಅದುವೇ ನಮ್ಮ ಬಲ. ನೀವು ಕರ್ತನಲ್ಲಿ ಆನಂದವಾಗಿ ಇದ್ದೀರಾ? ರಕ್ಷಣೆ ಹೊಂದಿದ್ದೇವೆ, ಅಭಿಷೇಕ ಹೊಂದಿದ್ದೇವೆ ಎಂದೆಲ್ಲ ಹೇಳುತ್ತೇವೆ. ಆದರೆ ಸಂತೋಷವೇ ಇಲ್ಲ. ದುಃಖವಾಗಿ ಇದ್ದುಕೊಂಡು ಬರೀ ಸಮಸ್ಯೆ ಆಗಿದೆ, ಹೋರಾಟವಾಗಿದೆ, ಸೋಲಿನಲ್ಲೇ ಮಾತನಾಡುತ್ತಾರೆ. ಯಾಕೆ? ದೇವರಲ್ಲಿ ಇರುವಂತಹ ಸಂತೋಷ ನಿಮ್ಮೊಳಗೆ ಇಲ್ಲ. ಹಾಗಾದರೆ ನಾವು ಕರ್ತನಲ್ಲಿ ಸಂತೋಷವಾಗಿ ಇರಬೇಕಲ್ಲ. ಅದು ಏನು ಸಂತೋಷ ಎಂಬುದಾಗಿ ಕೇಳಿದರೆ, ನೋಡಿರಿ, ಒಬ್ಬ ತಂದೆ ಬಂದು ಆ ಮಗನ ಬಳಿ ಕೇಳುತ್ತಾರೆ, ನಿನಗೆ ಏನು ಬೇಕು? ನೀನು ಸಂತೋಷವಾಗಿರುವುದಕ್ಕೆ ಏನು ಬೇಕಾದರೂ ತೆಗೆದುಕೊಡುತ್ತೇನೆ ಅನ್ನುವಾಗ
ಅದು ಬೇಕು ಇದು ಬೇಕು ಎಂಬುದಾಗಿ ಕೇಳಿದರೆ ಓಕೆ ಕುಡಿಸುತ್ತೇನೆ. ಆದರೆ ಒಂದು ಮಗು ಹೇಳುತ್ತದೆ, ಡ್ಯಾಡಿ ನೀವು ಯಾವಾಗಲೂ ನನ್ನೊಂದಿಗೆ ಇರಬೇಕು, ನನ್ನ ಜೊತೆಗೆ ಇರಬೇಕು, ನನ್ನ ಜೊತೆಯಲ್ಲಿ ನೀವು ಇದ್ದರೆ ಅದುವೇ ಸಂತೋಷ. ಅಂದರೆ ತಂದೆಗೆ ಹೇಗಿರುತ್ತದೆ ಅದೇ ನಿಜವಾದ ಸಂತೋಷ. ಅಪ್ಪ ನನ್ನೊಂದಿಗೆ ಇದ್ದಾರೆ, ನಾನು ಅಪ್ಪನೊಂದಿಗೆ ಇದ್ದೇನೆ, ಕೈ ಹಿಡಿದು ನಡೆಸುತ್ತಾ ಹೋಗುತ್ತಾರೆ. ಅವ್ರ ಜೊತೆಗಿದ್ರೆ ನನಗೆ ಎಲ್ಲವೂ ಸಿಗುತ್ತದಲ್ಲವಾ, ಅವರೇ ನನಗೆ ಎಲ್ಲವೂ ಅಲ್ಲವಾ. ಆ ಒಂದು ಸಂತೋಷ. ಏಸಪ್ಪ ನನ್ನೊಂದಿಗೆ ಇದ್ದಾರೆ, ನನ್ನ ಜೊತೆಗೆ ಇದ್ದಾರೆ, ನನ್ನೊಂದಿಗೆ ಇದ್ದಾರೆ, ನನ್ನೊಂದಿಗೆ ಮಾತನಾಡುತ್ತಾರೆ. ನಾನು ಕೆಲಸಕ್ಕೆ ಹೋದರೆ ಜೊತೆಗೆ ಬರುತ್ತಾರೆ, ಓದಲು ಹೋದರೆ ಜೊತೆಗೆ ಬರುತ್ತಾರೆ, ಹೊರಗೆ ಹೋದರೆ ಜೊತೆಗೆ ಬರುತ್ತಾರೆ. ಎಲ್ಲದರಲ್ಲೂ ಯೇಸು ಕ್ರಿಸ್ತ ನನಗೆ ತಂದೆಯಾಗಿ ತಾಯಿಯಾಗಿ ಜೊತೆಗೆ ಇದ್ದಾನಲ್ಲ, ಆ ಒಂದು ಸಂತೋಷ, ಆ ಒಂದು ಹರ್ಷ, ಆ ಒಂದು ಸಂತೋಷ ನಿಮ್ಮೊಳಗೆ ಇದೆಯಾ ನೋಡಿರಿ. ಬೆಳಗ್ಗೆ ಎದ್ದು ಸಂತೋಷವಾಗಿ ಜೀಸಸ್ ನೀವು ನನ್ನ ಸಂಗಡ ಇದ್ದೀರಿ, ನನಗೆ ಬಹಳ ಸಂತೋಷ ಎಂಬುದಾಗಿ ಹೇಳಿ ನೋಡಿದ್ದೀರಾ? ನಾನು ಹೇಳುವೆ, ಎಸಪ್ಪ ನೀವು ನನ್ನ ಸಂಗಡ ಇದ್ದೀರಿ, ನನಗೆ ಬಹಳ ಸಂತೋಷವಾಗಿದೆ, ನಿಮ್ಮ ಪ್ರಸನ್ನತೆ ನನಗೆ ಕೊಟ್ಟಿದ್ದೀರಿ, ಅದುವೇ ಸಂತೋಷ. ಆ ರೀತಿಯಾಗಿ ಹೇಳಿ ನೋಡಿರಿ, ಒಳಗೆ ಒಂದು ದೊಡ್ಡ ಸಂತೋಷ, ಒಂದು ಆನಂದ ಬರುತ್ತದೆ. ಸೈತಾನ ಎಷ್ಟೇ ದೊಡ್ಡ ಹೋರಾಟಗಳನ್ನು ಎಬ್ಬಿಸಿದರೂ ಭಯ ಬರುವುದಿಲ್ಲ, ಕಳವಳ ಬರುವುದಿಲ್ಲ, ಸೋಲು ಬರುವುದಿಲ್ಲ, ಸಂತೋಷವಾಗಿರುವಿರಿ. ಹಾಗಾದ್ರೆ ಕರ್ತನಲ್ಲಿ ಸಂತೋಷವಾಗಿರುವಂತದ್ದೇ ನಿಮ್ಮ ಬಲ. ಹಾಗಾಗಿ ದೇವರಲ್ಲಿ ಆತನೊಟ್ಟಿಗಿರುವಂತ ಆ ಒಂದು ಕನೆಕ್ಷನ್ ಅಲ್ಲಿ ದೃಢವಾಗಿರಿ. ದೇವರ ಮತ್ತು ನಿಮ್ಮ ಮಧ್ಯೆ ಯಾರು ಬರುವುದಕ್ಕೂ ಅವಕಾಶ ಕೊಡಬೇಡಿ, ಯಾವ ಪಾಪಗಳು ಬರೋದಕ್ಕೆ ಅವಕಾಶ ಕೊಡಬೇಡಿ. ಯೇಸುವಿನೊಂದಿಗೆ ಇರಲು ಅರ್ಪಿಸಿಕೊಳ್ಳಿರಿ, ಸಂತೋಷವಾಗಿರಿ, ಅದುವೇ ನಿಮ್ಮ ಬಲ. ಹಾಗೆ ಪ್ರಾರ್ಥಿಸೋಣವಾ? ಯೇಸುವೆ, ನೀವು ಯಾವಾಗಲೂ ನನ್ನೊಂದಿಗೆ ಇರಬೇಕು, ನಾನು ನಿಮ್ಮೊಂದಿಗೆ ಇರಬೇಕು. ನಿಮ್ಮ ಸಂತೋಷ ನನ್ನೊಳಗೆ ಯಾವಾಗಲೂ ಉಕ್ಕಿ ಉಕ್ಕಿ ಹರಿಯಬೇಕು, ನಾನು ನಿಮ್ಮಲ್ಲಿ ಆನಂದವಾಗಿರಬೇಕು ದೇವರ. ಅದು ತಾನೇ ನನ್ನ ಬಲ. ಆ ಒಂದು ಸಂತೋಷ ನನ್ನೊಳಗೆ ಯಾವಾಗಲೂ ನೆಲೆಯಾಗಿರಬೇಕು. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.